ಮಳೆ ಮೇಲೆ ಹೊಡಿತಾನೆ ನೋಡಿ, ಒಂದಲ್ಲ ಮೂರು ಮಳೆ. ಅಂಟ್ಕತ್ತವ ಹಂಗೆ ಮಳೆ ಅಲ್ಲ, ನೋಡ್ಬಿಟ್ಟು ಅದ್ರ ಮೇಲೆ ಬಿಡ್ತಾನೆ ಮಳೆ ಮೇಲೆ. ಇರುವಂತ ಪೂಜೆಗೆ ಮಳೆ ತೆಗೆದು ನೋಡಿದ್ರೆ ಒಳ್ಳೆ ಮುಖದಲ್ಲಿ ಪಿಂಪಲ್ ಹೊಡೆದಂಗೆ ಫೀಲ್. ಕ್ಲೀನ್ ಮಾಡುವಾಗ ಕರುಮ್ ಎಲ್ಲ ತೆಗಿತಾರಲ್ಲ, ಕ್ಲೀನ್ ಮಾಡೋದಲ್ಲ. ನಾ ಇಲ್ಲಿ ಉಣ್ಣೆ ತೆಗಿತೀನಿ. ಲಾರಿ ಡ್ರೈವರಿಂಗ್ ಅಂದ್ರೆ ಸುಮ್ಮನೆ ಅಂದ್ಕೊಂಡಿದ್ದೀನಮ್ಮ. ತುಂಬಾ ಎಲ್ಲರಿಗೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಾ, ಎಲ್ಲರ ಜನಜೀವನ ಸುಲಭ ಮಾಡ್ಕೊಡ್ತೀರಾ, ತುಂಬಾ ಕಷ್ಟಪಡ್ತೀರಾ ಜೀವನದಲ್ಲಿ. ಇಲ್ಲಿ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವಾಗ ನಾವು ರೆಸಾರ್ಟ್ ಬಿಟ್ಟು ಈ ಕಡೆ ಕುತ್ಕೊಂಡ್ ಅಲ್ಲ, ಹೋಮ್ ಸ್ಟೇ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಈಗ ಎಲ್ಲ ಹೋಗ್ತಾ ಇದೀವಿ ರೀ, ನಗರಕ್ಕೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನಮ್ಮ ಕಾರ್ ಪಂಚರ್ ಆಗ್ಬಿಡ್ತು. ಅದು ನಮ್ಮ ಯಕ್ಷಿತ್ ಇದ್ ಕಡೆದಾಗ ಹಾಗೆ ಆಗುತ್ತೆ. ಇವ್ರಿಬ್ರು ಇದಾರಲ್ಲ ಗಂಡ ಇವ್ರಿಬ್ರು ಯಾವ ಜೊತೆಲಿ ಇರ್ತಾರೆ, ಏನಾರು ಒಂದ್ ಎಡ್ವರ್ಟ್ ಮಾಡ್ತಾರೆ. ಯಾವಾಗ್ಲೂ ಅಷ್ಟೇ, ನೀವ್ ಎಂತ ಗಾಡಿ ಕೊಡಿ, ಒಂಥರ ಮ್ಯಾಗ್ನೆಟ್ ತರ ಎಲ್ಲಾನು ಕಲ್ಲು ಮಣ್ಣು ಮಳೆ ಎಲ್ಲ ಚುಚ್ಕೊಂಡು ಹೋಗ್ತಾ ಇರ್ತಾನೆ ಇವನು. ಅದೇ ಕಾರ್ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಯಕ್ಷಿತ್ ಒಂದ್ಸರಿ ಕಾರ್ ತಗೊಳ್ಳಿ, ನಾನು ಒಬ್ಬನೇ ಹೋಗ್ತಿರ್ಬೇಕಾದ್ರೆ ಏನೂ ಆಗಲ್ಲ. ಇವ್ನು ಒಬ್ಬನೇ ಹೋಗುವಾಗ್ಲೂ ಅಷ್ಟೇ, ನಮ್ ವೆಹಿಕಲ್ ಅಲ್ಲಿ ನಾವು ಇಬ್ರು ಹೋಗುವಾಗ ಏನೂ ಆಗಿರಲ್ಲ. ಇವ್ನು ಒಂದ್ಸರಿ ಏನಾದ್ರು ಬೈಕ್ ಆಗ್ಲಿ ಕಾರ್ ಆಗ್ಲಿ ತಗೋ ಹೋಗ್ಬಂದ್ ನಿಲ್ಸಿದ್ರೆ ಬ್ರೇಕ್ ಹೋಗಿರುತ್ತೆ, ಇಲ್ಲಾಂದ್ರೆ ಏನೋ ಒಣ್ಣಲ್ಲಿ ಏನೋ ಒಂದ್ ಕಿತ್ತೇ ಆಗಿರ್ಬೇಕು. ಅದು ಮಾಡ್ಕೊಂಡು ಇದ್ರದ್ದು ಯಾವ್ದು ಹಿಮಾಲಯನ್ ನಟ್ಟೆ ಉದ್ರಸವನೆ, ಹಿಮಾಲಯನ್ ಉದ್ರಸವನೆ. ಯೋಚನೆ ಮಾಡು, ಆಫ್ ರೋಡ್ ಗಾಡಿ ಹೊಡಿತಾನೆ ಗಾಡಿದ. ಹಂಗಂತ ಒಬ್ರು ಕೇಳ್ತಿದ್ರು, ಯಾವಾಗ್ಲೂನು ಹಿರೇಗೌಡ್ರ ಜೊತೆ ಅವ್ರ ಬಾಮೈದ್ನ ಇರ್ತಾರಲ್ಲ ಯಾಕೆ ಅಂತ. ಭಯನ ಅಂತ. ಹೌದು, ಅವ್ರಿಗೆ ಭಯ. ನಾನಿದ್ರೆ ಕರ್ಕೋಗಿ ಇರೋದು ಗ್ಯಾರೇಜ್, ಅದು ಕ್ಲೋಸ್. ಎಷ್ಟು ಮಳೆ ಅಟ್ರಾಕ್ಟ್ ಮಾಡ್ತೀವಿ ನೀವು. ಕಾರ್ಗಳ ಟೈರ್ ಹೊಡೆದು ಚಿಂದಿ ಇದ್ದಿದ್ದೊಂದು. ಅದು ಈಗ ಯಾವ ಮದುವೆ ವಸ್ತ್ರಲ್ಲ ಒಂದ್ಸರಿ ವೀಲ್ ಪಿಕ್ಚರ್ ಇದ್ ಕಡೆ ಎಲ್ಲ ಅವ್ನು ಹೇಳ್ತಿರ್ತೀನಿ ಯಾವಾಗ್ಲೂನು. ಅದು ಮುಂದೆ ಒಳ್ಳೇದಕ್ಕಾಗಕ್ಕೆ ಹಿಂಗಾಗದೆ. ಎಷ್ಟು ಹಚ್ಚಿದೀಯ ಯಕ್ಷಿ? ನಾನು ಹಚ್ಚಿರೋದಲ್ಲ, ಇಲ್ಲೊಂದಾಗಿದೆ, ಇನ್ನೊಂದಿಲ್ಲಿ. ಯಕ್ಷಿಗೆ ನಿಜವಾಗ್ಲೂ ಸಖತ್ತು ಇದಿದೆ ಡ್ರೈವಿಂಗಲ್ಲಿ. ಯಕ್ಷಿತ್ತು ಮಳೆ ಮೇಲೆ ಹೊಡಿತಾನೆ ನೋಡಿ. ಒಂದಲ್ಲ ಮೂರು ಮಳೆ ಹಿಂಗೆ ಒಂದು ನೋಡ್ಕೊಂಡವ್ರು ಹೊಡಿ ನೀಟಾಗಿ. ಮ್ಯಾಗ್ನೆಟ್ ಇದ್ದಂಗೆ ಎಲ್ಲ ಅಂಟ್ಕತ್ತವ ಹಂಗೆ ಮಳೆ ಅಲ್ಲ, ನೋಡ್ಬಿಟ್ಟು ಅದ್ರ ಮೇಲೆ ಬಿಡ್ತಾನೆ ಮಳೆ ಮೇಲೆ. ಇಬ್ರು ಒಟ್ಟಿಗೆ ಆದ್ರೆ ಅಲ್ಲ, ಪಂಚರ್ ಒಂದಾದ್ರೆ ಹಾಕ್ಸನ. ಒಂದ್ ಪಂಚರ್ ಆದ್ರೆ ಹಾಕಿಸ್ಬೋದು, ಒಂದೊಂದು ಪಂಚರ್ ಅಲ್ಲ ಮೂರ್ ಪಂಚರ್ ಮಾಡ್ತಾನೆ ಒಂದೇ ಸರಿ. ಇವನ್ ಮಾಡೋ ಪಂಚರ್ಗಳು ಟೈರು ಹಾಕ್ಸಕ್ಕಾಗಲ್ಲ. ಬರೀ ಸುಳ್ಳು ಏನೇನಂತ ನಮ್ಮೇಲೆ ನಾವು ಗಂಡ ಹೆಂಡ್ತೀರಿ ಇಬ್ರು ಒಂದಾಗಿದ್ರಲ್ಲ, ಅದೇ ಖುಷಿ ಇವತ್ತು. ನನ್ನ ವಿಚಾರಕ್ಕಲ್ಲ, ಯಶಣ್ಣನ್ ಕೇಳ್ಬೇಕು. ಯಶಣ್ಣನ್ ಹಿಂಗೆ ಅನ್ನೋದು, ಗಾಡಿ ಓಡಿಸಿದ್ರೆ ಬಾಬಾ. ಹೌದಾ? ಈ ವಿಷಯದಲ್ಲಿ ಇವ್ರು ಅಣ್ಣ ತಮ್ಮಂದಿರು ಒಂದಾಗ್ತಾರೆ. ಬರೀ ನನ್ನ ಮೇಲೆ ದೂರ ಓಡಿಸೋದು ಅಂದ್ರೆ ಎಲ್ಲೆಲ್ಲಿದ್ದವರು ನನ್ನ ಮ್ಯಾಗ್ನೆಟ್ ತರ ಅಂಟಾಕತ್ತಾರೆ ಬಂದು. ನನ್ಗೆ ಬರುವಾಗ್ಲೂ ಹಂಗೆ ಅನ್ಕೊಂಡೆ, ಯಕ್ಷಿ ಯಾವತ್ತು ಪಂಚರ್ ಮಾಡ್ದಾನೆ ಹೊಡೆದ್ಬಿಟ್ರೆ ಗ್ರೇಟ್ ಅನ್ಕೊಂಡೆ. ಪಂಚರ್ ಮಾಡೇ ಬಿಟ್ಟ ಕೂರ್ಸಿ ಅಂತೀನಿ. ಪಂಚರ್ ಹಾಕದ್ಮೇಲೆ ಟ್ಯೂಬ್ ಅದು ಹೌದಾ? ಇಲ್ಲೆಲ್ಲ ನೋಡ್ತೀರಾ ಯೂಟ್ಯೂಬ್? ನೋಡೋ ಕಥೆನ ಊರದಕ್ಕೂ ಪಂಚರ್ ಮಾಡ್ಕೊ ಬರ್ತಾನೆ. ನಂದು ಟೈರ್ನೇ ಹಾಕ್ತಾನೆ, ಟೈರ್ನೇ ಚೇಂಜ್ ಮಾಡಿಸ್ಬಿಟ್ಟೆ. ಒಂದು ಆ ಲೆವೆಲಿಗೆ ಹೊಡೆದಿದ್ದ ಒಂದು ಮಳೆ. ನಾನು ದಪ್ಪ ಇಲ್ಲ 2-3 ಮಳೆ ಹೊಡೆದಿದೆ, 2 ಹೊಡೆದಿದೆ. ಏನಿಲ್ಲ ಅಂದ್ರೆ ಸುಮ್ಮನೆ ನೋಡೋಣ ಯಾವ ಟೈಪ್ ಹೊಡೆದಾನೆ ಇಲ್ಲಿ ಗೊತ್ತಾಗ್ತೇಳಿ. ಡ್ರೈವಿಂಗ್ ಟೆಸ್ಟು ಅದೇ ಒಳಗೆ ಸೇರ್ಕಂತ ಅದು ಹಿಂಗಿದೆ. ಇರುವಂತ ಪೂಜೆಗೆ ಮಳೆ ತೆಗೆದು ನೋಡಿದ್ರೆ ಒಳ್ಳೆ ಮುಖದಲ್ಲಿ ಪಿಂಪಲ್ ಹೊಡೆದಂಗೆ ಫೀಲ್. ಕ್ಲೀನ್ ಮಾಡುವಾಗ ಕರುಮ್ ಎಲ್ಲ ತೆಗಿತಾರಲ್ಲ, ಕ್ಲೀನ್ ಮಾಡೋದಲ್ಲ ನೋಡಕ್ಕೆ ಇಷ್ಟ. ಒಂಥರ ವಿಚಿತ್ರದ ಕಾಯಿಲೆ ಅಲ್ವ ಇದು? ಮರವಿನ ಕಾಯಿಲೆ ಎಲ್ಲ ಇರೋದು ಒಂಥರ ಇದ್ರ ಕಾಯಿಲೆ. ಚೀ ಚಂದ. ನಾ ಇಲ್ಲಿ ಉಣ್ಣೆ ತೆಗಿತೀನಿ. ದಮ್ಮನ್ನೆಲ್ಲ ಬನ್ನಿ ಮಗಳೇ. ಯಕ್ಷಿತ್ತಿನ ಪಂಚರ್ ಅಲ್ವಾ, ಆ ಸುಲಭಕ್ಕೆ ತೆಗಿಯಕ್ಕಾಗಲ್ಲ. ಓ, ಇದು ಒಂದು 2 ಆಗಿದೆಯಾ? ಒಂದ ಇದು ಏನಲ್ಲ, ಪಂಚರ್ ಹಾಕ್ತಾರೆ ಈಗ. ಸರಿ ಹೋಗುತ್ತೆ ಅಷ್ಟೇ.
ಈಗ ಚುಚ್ಕೊಂಡಿರೋ ಜಾಗ ಅದಕ್ಕೆ ತೂತ ಮುಚ್ಚಾಕ್ತಾರೆ. ಅದು ಮಳೆನೇ ಒಡೆದು ಬೆಂಡ್ ಆಗಿರೋದು ಯಕ್ಷಿ. ಒಳ್ಳೆ ಕಾಯಿ ನೋದಂಗೆ ಹೋಗಿದೆ ಅಲ್ವಾ? ಅದೇನಾಗಿದೆ ಹೊರಗಡೆ ಬಂದ್ಮೇಲೆ ಗೊತ್ತು. ಸತತ ಪ್ರಯತ್ನ, ಆಪರೇಷನ್. ಮತ್ತೆ ನೀನು ಮಳೆ ಹತ್ಸೋದು ಅಂದ್ರೆ ಸುಮ್ಮನೆ ಆಯ್ತೇನೋ, ಸಾಮಾನ್ಯದ ಮಳೆ ಹತ್ತಿಸ್ತೀನಿ ಆ್ಯಕ್ಚುಲಿ. ಏನಮ್ಮ ಈ ಟೈಪ್ ಹೊಡ್ಸೋನೆ? ಹಾಂ ನೋಡಿ ತೆಗಿಯೋಕ್ಕಾಗದಂಗೆ ಸೈಡಲ್ಲ. ಇವ್ನು ಆ್ಯಕ್ಚುಲಿ ನೆಲದ ಮೇಲೆ ಹೊಡೆದ ಗೊತ್ತಾ? ಹಂಗೆ ಓಡಿಸೋದನು. ಬೂಟ ಅಂದ್ರೆ ಬೇಕು ಈಗ ನೋಡಿ ಈಗ ಬರುತ್ತೆ ಬಂತು. ಇಷ್ಟೇ ಹೋದ ನೇರದು ಒಳಗಡೆ. ಇದು ನನಗೆ ಕಣ್ಣಿಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಕಾಣುತ್ತೆ. ಹೇಳಿ, ಕಾಣುತ್ತೆ ಇದು? ಕಾಣುತ್ತೆ ಸರ್ ಇದು? ಕಾಣುತ್ತೆ ಸರ್? ಇವ್ರವ್ರು ಗಂಡ ಹೆಂಡ್ತಿ ನನ್ನ ಮೇಲೆ ಈಗ ಈ ಅಪವಾದ. ನಾನು ಹೋಗ್ಬೇಕಾರೆ ಮಳೆ ಬಿದ್ದೈತಾ ಇದು ಬಿದ್ದೈತೆ ಅಂತ ನೋಡ್ಕೋಬೇಕು. ಒಳಗಡೆ ಕಟ್ಟಾಯ್ತು ಹೆಂಗೆ? ಇಲ್ಲ ಕಟ್ಟಾಗಿಲ್ವಾ? ಒಂದೇ ಪಂಚರ್ ಆಗಿರೋದು. ತಗ ಹಿಡ್ಕ, ನಿನ್ನ ನೆನಪಿನ ಕಾಣಿಕೆ ಪಂಚರ್ ಇದೇ ಹೊಡೆದಿರೋದು. ಅಲ್ಲ ಅಲ್ಲಿ ವಿಡಿಯೋ ಮಾಡ್ತಾ ಇದ್ವಿ, ಅಷ್ಟು ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ವಿ. ಇಷ್ಟ ಪದಾದ್ರೂ ಓದ್ಕೊಳ್ಳೋದು ಬೇಡವಾ? ತೆಗಿವಾಗ ಬರ್ತಾ ಇರ್ಬೇಕು. ಎಷ್ಟು ಚೆನ್ನಾಗಿ ನಮ್ಮ ಮೇಲೆ ಆಕ್ಚುಲಿ ಅದು ಪಂಚರ್ ಆಗಿರ್ಲಿಲ್ಲ, ಬಂದು ತುದಿಗೆ ಹೋಗಿ ಹಿಂಗೆ ಚುಚ್ಚಿತ್ತು. ಅಲ್ಲೇ ಕಿತ್ತಾಕಿ ಅಲ್ಲೇ ತೆಗಿಬೇಕಾಗಿತ್ತು, ನಾವು ಕೇಳಬೇಕಾಗಿತ್ತು. ಪಂಚರ್ ಆಗೈತೆ ಅಂತ ಓಡಿಸ್ಕೊಂಬಂದು ಆಮೇಲೆ ಪಂಚರ್ ಆಯ್ತದು. ಅಲ್ಲ ಹಿಂಗೆ ಮತ್ತೆ ನಮ್ಮನೆಯವ್ರು ಅದು ನೋಡಿದ್ಮೇಲೆ ತೆಗಿಬೋದಿತ್ತು ತಾನೆ. ಇಷ್ಟ ನೋಡಿದ್ರೆ ಕೈಲಿ ಬರುತ್ತೆ ನಮ್ಮದು, ಹಿಂಗೆ ಹಿಡ್ಕೊಂಡು ಎಳೆದ್ರೆ ಕೈಲಿ ಬರುತ್ತಾ? ಒಂದು ಟೂಲ್ಸ್ ಬೇಡವಾ? ನೋಡಿ ಹತ್ತಿಸ್ತಾನೆ ಅಲ್ಲಿ. ಅಲ್ಲ ಇನ್ ಕೇಸ್ ಅದು ತೂತ ಆಗಿತ್ತು ಅನ್ಕ, ಒಳಗಡೆ ಹೋಗಿತ್ತು ಅನ್ಕ, ಅಲ್ಲಿ ಕಿತ್ತರೆ ಅಲ್ಲೇ ಏರ್ ಹೋಗುತ್ತೆ ಅಲ್ವೇನಾ? ಕಿತ್ತಿದ ತಕ್ಷಣ ಅಲ್ಲೇನಾದ್ರು ಚುಚ್ಚಿತ್ತಲ್ಲ, ಅಲ್ಲೇನಾದ್ರು ನಾನು ಕಿತ್ತರೆ ಇನ್ ಕೇಸ್ ತೂತ ಒಳಗೆ ಹೋಗಿತ್ತು ಅಂದ್ರೆ ಏರ್ ಹೋಗ್ತಿರ್ಲಿಲ್ವ ಅಲ್ಲೇ? ಅವಾಗ ಸ್ಟೆಪ್ನಿ ಚೇಂಜ್ ಮಾಡ್ಬೇಕಾಗಿತ್ತು ಅಲ್ಲೇ. ಅದು ಹಿಂಗೆ ಕೂತಿತ್ತು, ಪಂಚರ್ ಆಗಿರ್ಲಿಲ್ಲ. ಇವ್ನು ಓಡಿಸಿದ್ ಮಳೆ ಒಳಗೆ ಅದನ್ನ ಜಸ್ಟ್ ಹಿಂಗೆ ತೆಗ್ದಿರ್ ಸಾಕಿತ್ತು, ಅಲ್ಲೇ ಚೂರ ಸಿಗಾಕೊಂಡಿತ್ತು. ಓ ಇಲ್ಲ ಈಗ ಮುಂದಕ್ಕೆ ಹೋಗೋತ್ಲಾಗ ಪಂಚರ್ ಅಂಗಡಿ ಮಾಡೋದು. ಅವಾಗ ಓಡಿಸ್ಕೊಂಬಂದು ಪಂಚರ್ ಆಯ್ತು. ಎಡ್ವರ್ಟ್ ಅಂದ್ರೆ ನಮ್ಮ ಭಾವ ಚಾವಣಿ ತೆಗ್ದಿರ್ ಮುಗಿದೋಯ್ತು. ಚೆನ್ನಾಗಿ ಹಾಕಿ ತುಂಬ ಟ್ರಾವೆಲ್ ಮಾಡೋದಿದೆ ನಾವು. ಟ್ಯೂಬ್ಲೆಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಟೆಕ್ನಾಲಜಿ ಆ್ಯಕ್ಚುಲಿ ಇದು. ಇಷ್ಟ ಯಾವಾಯ್ತಾ ನೀಟಾಗಿ ಕೂರ್ತಾ? ಹೆಂಗಿದ್ರು ಪಾಪ ಟೈರ್ ಚೇಂಜ್ ಮಾಡ್ಲೇಬೇಕಿದು. ಆಲ್ಮೋಸ್ಟ್ ಬಂದಿದೆ 15 ಆಯಸ್ಸು. ಇನ್ನೊಂದು 5,000 ಹೊಡಿಬೋದು ಅಂತೀಯಾ? ಹೊಡಿಬೋದಲ್ಲ, 5 10 ಹೊಡಿಬೋದು. ಇಲ್ಲಿ ಹೋಗ್ತಾ ಇಲ್ವಾ? ಬರಮ್ಮ ಆಯ್ತು. ಏನು ಎದ್ರಕೊಂಡು 1 ಕಿಲೋಮೀಟ್ರ್ ಏನು ಪಟಾಕಿನ. ಕೊನೆಗೂ ಬಂದು ಇದರಲ್ಲಿ ಶಿವಮೊಗ್ಗದಲ್ಲಿ ನಿನ್ನ ಫಾಲೋವರ್ ಪಂಚರ್ ಶಾಪಲ್ಲೇ ಪಂಚರ್ ಹಾಕಿದ್ಯಾ? ವೀವರ್ಸ್ ಹ್ಞೂ ಇದು ಸುಮ್ಮನಿರಮ್ಮ, ಕೆರೆದು ಏನೇನೋ ಮಾಡ್ಬಿಡ. ಅವೇನು ತೊಂದರೆ ಇಲ್ಲ ಬಿಡು, ಸಣ್ಣ ಸಣ್ಣದು. ಹ್ಞೂ ಅಷ್ಟೇ, ಇನ್ನ ಅಷ್ಟೇ, ಅದು ಫಿಕ್ಸ್ ಅದು. ಹತ್ಬೋದ ಲಾರಿನಾ? ಹತ್ಸನಾ? ಬರಮ್ಮ, ನೀನು ಆಸೆ ತಗ ಹೋಗ್ಲಿ, ಇನ್ನೇನು ತೀರ್ಲಿ. ಹತ್ತು ಬಾ ಆ ಕಡೆ. ಹತ್ತಮ್ಮ ಹೋಗ್ಲಿ. ನಿಮ್ದು ಯಾವರು? ಕುಶಾಲನಗರನಾ? ಹ್ಞೂ ಏನು ಗೇರು ಎಲ್ಲ ಮುಕ್ಬಿಡಕಣಮ್ಮ. ಆಯ್ತು ಈ ಕ್ಲಚ್ ಎಲ್ಲ ಅದನ್ನು. ಹಾಂ ಮೇಲ ಮನೆ ಅದು ಎಷ್ಟೋ ಜನ ಕಿಚನ್ ಮಾಡ್ಕೊಂಡಿರ್ತಾರೆ. ಲಾರಿ ಡ್ರೈವರಿಂಗ್ ಅಂದ್ರೆ ಸುಮ್ಮನೆ ಅಂದ್ಕೊಂಡಿದ್ದೀನಮ್ಮ. ಲಾರಿ ಡ್ರೈವರ್ಸ್ಗಳು ಇವೆಲ್ಲ ಟ್ರಕ್ ಡ್ರೈವಿಂಗು ಇವ್ರುಗಳಿಂದನೇ ಇಡೀ ಪ್ರಪಂಚ ನಡೀತಾ ಇರೋದು. ಅವ್ರು ಥಿಂಗ್ಸ್ ತಗೊಂಡೋಗಿಲ್ಲ ಅಂದರೆ ನಮ್ಗೆ ಯಾವ ಬಟ್ಟೆ ಬರೇ ಆಗಲಿ, ಗ್ಯಾಸು ಸಿಲಿಂಡ್ರು ಥಿಂಗ್ಸ್ ಮನೆ ಅಡುಗೆನೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಎಂಥದ್ದು ಇಲ್ಲ. ಇವ್ರುಗಳಿಂದನೇ ಎಫರ್ಟ್. ಇವ್ರ ಲೈಫ್ ಹೆಂಗಿರೋದು ಗೊತ್ತಾ? ಐಟಲ್ಲಿ ಕೂತ್ಕೋಗೋದಲ್ಲ, ಅಡುಗೆನೂ ಇದ್ರೊಳಗೆ ಮಾಡ್ತಾರೆ. ರಾತ್ರಿ ಮಲಗೋದು ಇಲ್ಲೇ, ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೊಂಡು ಓಡ್ತಾರೆ. ಒಂದು ಫ್ಯಾಮಿಲಿನ ಸೇರೋದು ಇವ್ರೊಂಥರ ವಾರಿಯರ್ಸ್ ಇದ್ದಂಗೆ. ಈಗ ಅದನ್ನ ಎತ್ತಾರೆ ಜಾಕ್ನ. ಇಲ್ಲ ಇಲ್ಲ ಇಲ್ಲ, ಪೂಜೆ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ.
ಏನು ನೀ ಕೂತ ತಕ್ಷಣ ಈ ಕಡೆ ಏರ ಕಮ್ಮಿ ಆಗೋಯ್ತು. ಹೌದೌದು. ಏ ಅದಕ್ಕೆ ಮುಂಚೆನೆ ಬಂದು ನಿಂತಿರೋದು, ನಾನು ಹತ್ತಿರೋದಕ್ಕೆ ಹಂಗ ಆಗಿಲ್ಲದು. ನಾನು ಯಾವ ಕಾಲದಲ್ಲೂ ಲಾರಿ ಮತ್ತೆ ನನಗೆ ಹೇಳ್ತಿದ್ರಿ ಆಲೂಗೆಡ್ಡೆ ಎತ್ಕೊಂಡು ಹೋಗಕ್ಕೆ ಲಾರಿಲಿ ಹೋಗ್ತಿದ್ದು. ನಾವು ನಮ್ಮ ಕುಪ್ಪಳ್ಳಿ ದೊಡ್ಡಮ್ಮ ಅಂತಿದ್ದೆ, ಅವ್ರ ಮನೆಗೆ ಹೋಗಕ್ಕೆ ಮತ್ತೆ ಜನಪುರದಲ್ಲಿ ಇದ್ರೆ ಅಲ್ಲಿ ಬೆಳಗಿನ ಟೈಮ್ ಬರಕ್ಕೆ ಹಾಲಿನ ಲಾರಿ ಹತ್ತುತ್ತಾ ಇದ್ದು. ಬಟ್ ಅವಾಗ ಚಿಕ್ಕದಲ್ಲಿ ಮರ್ತೋಗಿತ್ತು. ಇವಾಗ ನೋಡಿ ಎಷ್ಟು ವರ್ಷ ಆಗಿದೆ, 20 ವರ್ಷದ ಮೇಲೆ ಹತ್ತುತ್ತಾ ಇರೋದು. ತುಂಬಾ ಚೆನ್ನಾಗಿ ನೋಡಿ, ಇಲ್ಲಿ ಬಟ್ಟೆನ ಒಣಗಾಕೊಂಬೋದು, ಸೆಲ್ಫ್ ಇಲ್ಲಿ ಸೆಲ್ಫ್ ಏನಾದ್ರೂ ಇಟ್ಕೊಬಹುದು, ಅವ್ರ ಬೆಡ್ಶೀಟ್ ದಿಂಬು ಇಟ್ಕೊಳಕ್ ಆರಾಮಾಗಿ ಮಲ್ಕೊಬಹುದು. ಮಕ್ಳು ಮರಿ ಇದ್ರೆ ಎಷ್ಟು ದಿನ ಆಟ ಆಡಕ್ ಬಿಟ್ಕೋಬಹುದು. ಇದೊಂದು ಹಂತದಲ್ಲಿ ಲಾರಿ ಡ್ರೈವರ್ಗಳ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಲೇಬೇಕು. ಏನ್ ಹೇಳಿ, ಏನ್ ಅನ್ಸುತ್ತೆ ನಿಂಗೆ ಲಾರಿ ಡ್ರೈವರ್ಸ್ಗಳು ಅಂದ್ರೆ? ಏನ್ ಅನ್ಸುತ್ತೆ ಹೇಳ, ನಿನ್ಗೆ ನಿನ್ನ ಒಪಿನಿಯನ್ ಹೇಳಪ್ಪ. ಲಾರಿ ಡ್ರೈವರ್ ಅಂದ್ರೆ ಏನು? ಒಂದು ರೋಡಲ್ಲಿ ಒಂದ್ ಚಿಕ್ಕ ರೋಡ್ ಇರುತ್ತೆ, ನಮ್ ಕಡೆ ಇಲ್ಲಿ ಏನ್ ದೊಡ್ಡ ದೊಡ್ಡ ರೋಡ್ಗಳು ಇರಲ್ಲ. ಚಿಕ್ಕ ರೋಡಲ್ಲಿ ಇಷ್ಟು ದೊಡ್ಡ ಗಾಡಿ ತಿರುಗಿಸ್ಬೇಕು ಅಂದ್ರೆ ನಮಗೆ ಚಿಕ್ಕ ಚಿಕ್ಕ ಬೈಕೆ ತಿರುಗಿಸಕ್ಕಾಗಲ್ಲ. ಅಂತಂದ್ರೆ ಪಾಪ ಇವ್ರು ಬೇರೆ ವೆಹಿಕಲ್ಸ್ ನೋಡ್ಕೊಂಡು ಆ ರೋಡಲ್ಲಿ ದಾಟ್ಬೇಕು ಅಂದ್ರೆ ಕಷ್ಟ ಇರುತ್ತೆ. ಮತ್ತೆ ಒಂದು ಅದೇ ಏನಾದ್ರೂ ಒಂದು ಕೆಟ್ಟ ನಿಂತ್ಕೊಂತ ಅಂದ್ರೆ ಎಷ್ಟು ಖರ್ಚು ಅವ್ರಿಗೆ. ಫ್ಯಾಮಿಲಿ ಬಿಟ್ಟು 3 ದಿವಸ 4 ದಿವಸ ಎಲ್ಲ ಹೋಗಿರ್ತಾರೆ ಪಾಪ. ಅವ್ರ ತುಂಬಾ ಕಷ್ಟ ಸ್ಪೀಡಲ್ಲೂ ಹೋಗಕ್ಕಾಗಲ್ಲ, ನಿಧಾನ ಹೋಗ್ಬೇಕು. ಅವ್ರ ಎಷ್ಟೆಷ್ಟು ದಿನ ಎಲ್ಲಿಗೆ ತಲುಪ್ತಾರೋ, ಏನೇನ್ ಮಾಡ್ತಾರೋ. ಇವರು ವಾರಿಯರ್ಸ್ಗಳೇ ಲಾರಿ ಡ್ರೈವರ್. ಸ್ವಲ್ಪ ಯಾಮಾರಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಈ ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನೋದು ಇದೆಯಲ್ಲ, ನಮಗೆ ಹಾಕೊಂಡಿರೋ ನಾವು ಬಟ್ಟೆ, ನಾವು ತಿಂತಿರೋ ಊಟ, ನೀನು ಹಾಕೊಂಡಿರೋ ಒಡವೆಗಳಾಗಿರ್ಬೋದು, ಸ್ಲಿಪ್ಪರ್ಗಳಾಗಿರ್ಬೋದು, ಇವೆಲ್ಲ ಎಲ್ಲೋ ಒಬ್ರು ತಯಾರು ಮಾಡ್ತಾರೆ. ಅವ್ರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸ್ಲಿಲ್ಲ ಅಂದ್ರೆ ನಮ್ಮ ಜೀವನ ಈ ಥರದ ಇಷ್ಟು ಸುಲಭವಾಗಿ ಇರೋದೇ ಇಲ್ಲ. ಅದೇ ಲಾರಿ ಕೆಟ್ಟು ನಿಂತ್ಕೊಂಡ್ರೆ ಎಷ್ಟು ಸಫರ್ ಮಾಡ್ತಾರೆ ಗೊತ್ತು. ನಾವೊಂದು ವೀಲ್ ಹಾಕ್ಸಕ್ಕೆ, ಪಂಚರ್ ಹಾಕ್ಸಕ್ಕೆ ಸ್ಟ್ರಗಲ್ ಮಾಡಿದ್ವಿ ಕಾರ್ಗೆ, ಅವ್ರು ನಿಂತ್ಕೊಂಡು. ಅದೇ ನಾವು ಸಕಲೇಶ್ಪುರ ಮಂಗಳೂರು ಸೈಡ್ ಎಲ್ಲ ಹೋದ್ರೆ ಪಾಪ ಅನ್ಸ್ತಾ ಇರುತ್ತೆ, ಅದ್ ನೋಡಕ್ಕೆ ಎಷ್ಟು ಬೇಜಾರಾಗುತ್ತೆ. ಇವರು ಒಂದ್ ತರ ಯೋಧರು. ಈ ಪಾಪ ಕ್ಯಾಬ್ ಡ್ರೈವರ್ಸ್ ಅಂತ ಇರ್ತೀವಿ ಆ ಬೆಂಗಳೂರಲ್ಲಿ. ಒಂದು 50 ಮೀಟರ್ ಇರಲ್ಲ, ಅಲ್ಲಿಗೆ ಬಿಡಿ ಅಂತ ಹೇಳೋದು. ಅಲ್ಲ ಒಂದ್ ಅರ್ಧ ಗಂಟೆ ಹೋಗುತ್ತೆ, ಅವನಿಗೆ ಬೇರೆ ಆರ್ಡರ್ ಸಿಗೋದಿಲ್ಲ. ಪ್ರತಿಯೊಬ್ರು ಆತರ ಮಾಡ್ತಾರೆ. ಏನ್ ಮನೆ ಬಾಗ್ಲಿಗೆ ಬಿಡಿಸ್ಕೊಳಕ್ ನೋಡ್ತಾ ಇರ್ತಾರೆ. ಒಂದೊಂದು ಸಣ್ಣ ವಿಷಯ ಅನ್ಸುತ್ತೆ, ಅದರ ಹಿಂದೆ ತುಂಬಾ ವಿಷಯಗಳು ಇರ್ತವೆ. ರೋಡ್ ಕ್ರಾಸ್ ಮಾಡ್ತಾ ಇರ್ತೀವಿ, ನಮಗ್ ಅನ್ಸುತ್ತೆ ವೆಹಿಕಲ್ ಅಲ್ವಾ ನಿಂತ್ಕೋಬಹುದು, ಬೈಕಲ್ಲೂ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಒಂದು ಬೈಕ್ ಅಷ್ಟೇ ರೋಡ್ ಕ್ರಾಸ್ ಮಾಡುವಾಗ ಬ್ಯಾಲೆನ್ಸ್ ತಪ್ಪುತ್ತೆ. ನೋಡಿ ನೀನು ಭಾರಿ ಖುಷಿ ಆಗೋಗಿದೆ. ಪಂಚರ್ ಹಾಕೊಟ್ಟ ಪಾಪ ಎಷ್ಟು ಖುಷಿ ಪಡ್ತಾನ ನೋಡಿ. ಚಿಕ್ಕ ಹುಡುಗ ಪಾಪ ಆಕ್ಚುಲಿ ಆಟ ಆಡೋ ಏಜ್ ಪಾಪ. ಏನು ಏನ್ ಮಾಡ್ತೀಯ. ಇದು ಲಾರಿ ಲೈಫ್ ನೋಡಿ. ಇಲ್ಲೇ ದೇವ್ರ ಫೋಟೋ, ಭಗವಂತನ ಆಶೀರ್ವಾದ ಯಾವಾಗ್ಲೂ ಇಲ್ಲೇ ಇರ್ಲಿ ಅಂತ ಇಲ್ಲೇ ಫೋಟೋ ಮಾಡ್ಕೊಂಡವ್ರು. ಮಜಾ ಅನ್ಸುತ್ತೆ ಆಕ್ಚುಲಿ. ಆದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಕಲ್ಲ. ಸರಿ, ಲಾರಿ ಡ್ರೈವರ್ ಮಾತಾಡ್ಸೋಣ, ಒಂಚೂರು ಮಾತಾಡ್ಸ್ಬಿಟ್ಟು ಬನ್ನಿ ಹೋಗೋಣ. ತುಂಬಾ ಖುಷಿ ಆಯ್ತು. ಲಾರಿ ಜಂಪ್ ಮಾಡ್ತೀನಿ ನಾನು. ನೋಡ ಎಕಡೆಯಿಂದ ಇಳಿ ನೋಡೋಣ. ಆ ಕಡೆಯಿಂದ ತಗೊಳ್ಳಿ ಯಕ್ಷಿ, ಇಳಿತಾಳೆ ನೋಡೋಣ ಹೆಂಗ್ ಇಳಿತಾಳೆ. ಲಾರಿ ಟೂರ್, ಕೊನೆಗೂ ಲಾರಿ ಟೂರ್ ಮಾಡ್ದ. ಲಾರಿ ಟೂಲರ್ ಆಯ್ತು. ಟೂಲರ್ ಅಲ್ಲ, ಟೂರ್ ಕಣವ. ಲಾರಿ ಟೂರ್ ಆಯ್ತಾ, ಬಟ್ ಸಿಲಿಂಡರ್ ಆಗಾಗ ಬೇಗ ಇಳಿತಾ ಇದೀವಿ. ಮಗಳನ್ನ ಹತ್ತಿಸ್ತಾ ಬರಮ್ಮ ಪಾಪ. ಅವ್ರು ಹೋಗ್ಬೇಕೇನ, ಹೊಡ್ಬೇಕಾ? ಒಬ್ಬ ಸಾಕು. ಚೆನ್ನಾಗಿದ್ಯಾ ಮಗಳ ಲಾರಿ? ಹತ್ತಿದ್ದ ಚೆನ್ನಾಗಿದ್ಯಾ? ನಾವು ಇಂಥದ್ದೊಂದು ದೊಡ್ಡ ತಗೊಳ್ಳೋಣ. ಸರಿ ಇಳಿ ನೋಡೋಣ ಹೆಂಗ್ ಇಳಿತಿ. ಹತ್ತಿದ್ಯಾ? ತಡಿ ಹಂಗಲ್ಲ ಇಳಿ. ಅವಳೇ ಇಳಿಸ್ಬೇಡ, ತಡೆ ಅವಳೇ ಇಳಿಲಿ. ಹತ್ತುತ್ತೀನಿ. ಬಿದ್ದೋಯ್ತಾಳೆ ಹಿಂಗೆ ಉಲ್ಟಾಯಿಂದ ಇದು ಇಟ್ಕೊಳಮ್ಮ. ಇದು ಹಂಗೆ. ಫುಲ್ಲು ಅವಳು ಗಟ್ಟಿ ಮುಟ್ಟು. ಸರಿ, ಅವ್ರಿಗೆ ಥ್ಯಾಂಕ್ಸ್ ಆದ್ರು ಹೇಳು ಪಾಪ. ತುಂಬ ಎಲ್ಲರಿಗೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಾ, ಎಲ್ಲರ ಜೀವನ ಸುಲಭ ಮಾಡ್ಕೊಡ್ತೀರಾ. ತುಂಬ ಕಷ್ಟಪಡ್ತೀರಾ ಜೀವನದಲ್ಲಿ. ಅಲ್ಲ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೆ ಜನ ಹೊಂದ್ಕೊಬಿಟ್ಟಿದ್ದಾರೆ ಅದರಲ್ಲಿ. ಇರಲಿ, ಅವ್ರು ವೀಡಿಯೋ ಮಾಡ್ತಿರೋದು ಸಂಕೋಚ ಪಡ್ಕೊತಾ ಇದ್ದಾರೆ. ಇರಲಿ, ಥ್ಯಾಂಕ್ ಯು ಸೋ ಮಚ್. ನಮಗೆ ನೋಡೋಕೆ ಒಂದು ಅವಕಾಶ ಮಾಡಿಕೊಟ್ರಿ ನಿಮ್ಮ ಲಾರಿನ. ಒಳ್ಳೆಯದಾಗಿ. ಓಕೆ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.